ದೇವಕಿ, ನಾವು ಏನೇ ಸಂದೇಹ ನಿವಾರಣೆ ಮಾಡ್ತೀವಿ ಅಂದ್ರು ಅವ್ರ ಮನಸ್ಸಲ್ಲಿ ಅವ್ರದ್ದೇ ಆದಂಥ ಆಲೋಚನೆಗಳಿರುತ್ತೆ. ಯೋಚನೆ ಮಾಡಕ್ಕೆ ಅವ್ರಿಗೂ ಒಂದು ಸ್ವಲ್ಪ ಸಮಯ ಬೇಕು ಅನ್ಸುತ್ತೆ. ಆದರೂ ಅವರು ಈ ಮದುವೆಗೆ ಒಪ್ತಾರೆ ಅನ್ನೋ ಭರವಸೆ ನನಗಂತೂ ಇಲ್ಲ. ಅವ್ರು ಒಪ್ಪಿದ್ರೆ ಒಳ್ಳೇದು. ಆಗೋದು ಬಿಡೋದು ನಮ್ಮ ಕೈಲಿಲ್ಲ, ಎಲ್ಲ ಅವನ ಇಚ್ಛೆ. ನೋಡು, ಎಲ್ಲ ಸುಖಾಂತವಾಗಿ ಮುಗಿಲಿ ಅಂತ ನೀನು ಬೇಡ್ಕೊ. ನಾನು ಅದಕ್ಕೋಸ್ಕರನೇ ಆ ದೇವರಲ್ಲಿ ವಿಶೇಷವಾಗಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ತೀನಿ. ವಿಶು, ವಿಶು, ಎಲ್ಲಿ ಹೋದ ಇವನು? ನಾನಿಲ್ಲೇ ಇದ್ದೀನಲ್ಲ ಅಜ್ಜಿ. ಕರೀಮ, ಕೃಷ್ಣಾಷ್ಟಮಿ ಕಲ್ಯಾಣ ಮಂಟಪದ ಕೆಲಸ ಎಲ್ಲ ನೀನು ಒಬ್ಬನೇ ಮಾಡ್ತಾ ಇದೀಯಾ? ತುಂಬಾ ಕಷ್ಟ ಅನಿಸ್ತಾ ಇರ್ಬೇಕಲ್ವಾ ನಿನಗೆ? ಒಬ್ಬನೇ ಎಲ್ಲಜ್ಜಿ ಮಾಡ್ತಾ ಇದ್ದೀನಿ. ನನ್ನ ಸಹಾಯಕ್ಕೆ ಅಂತ ಅಷ್ಟೊಂದು ಜನ ಇದ್ದಾರಲ್ಲ. ರಾಧಿಕಾ ತುಂಬಾ ಚುರುಕಾಗಿದ್ದಾಳಲ್ವಾ? ಎಲ್ಲ ಕೆಲಸನೂ ನಗ್ನಗ್ತಾನೆ ಮಾಡ್ತಾಳೆ. ಸುಸ್ತು ಅನ್ನೋ ಪದಾನೇ ಅವಳ ಬಾಯಿಂದ ಹೊರಡಲ್ಲ. ಅವಳು ಹಾಗಿರೋ ಹುಡುಗಿರನ್ನ ನಾನು ನೋಡೇ ಇಲ್ಲ. ಎಲ್ಲರ ಜೊತೆನೂ ಪ್ರೀತಿಯಿಂದ ತಾಳ್ಮೆಯಿಂದ ಇರ್ತಾಳೆ. ಅವಳು ಸಹಾಯ ಮಾಡೋದ್ರಿಂದ ನಿನ್ ಜವಾಬ್ದಾರಿ ಸ್ವಲ್ಪ ಕಮ್ಮಿ ಆಯ್ತಲ್ವಾ? ಹ್ಞೂ ಅಜ್ಜಿ, ರಾಧಿಕಾ ನನ್ನ ಜೊತೆ ಇದ್ದಿದ್ರಿಂದ ಎಲ್ಲ ಕೆಲಸಗಳನ್ನೂ ಬೇಗ ಬೇಗ ಮಾಡಕ್ ಸಾಧ್ಯ ಆಯ್ತು. ರಾಧಾಕೃಷ್ಣನ್ ಮಂಟಪದ ಡೆಕೋರೇಷನ್ ಇಂದ ಹಿಡಿದು ರಂಗೋಲೆ ಹಾಕೋವರೆಗೂ ಪ್ರತಿಯೊಂದು ಕೆಲಸನೂ ಅವಳೇ ಮಾಡೋದು. ಅದ್ ಮಾಡು ಇದ್ ಮಾಡು ಅಂತ ಹೇಳೋ ಅವಶ್ಯಕತೆನೇ ಇರಲಿಲ್ಲ. ಪ್ರತಿಯೊಂದು ಕೆಲಸನೂ ಕೃಷ್ಣನ್ ಪೂಜೆ ಮಾಡಿದಷ್ಟೇ ಭಕ್ತಿಯಿಂದ ಮಾಡಿದ್ಲು. ಅವಳು ಯಾವಾಗಲೂ ಬೇರೆಯವ್ರ ಸುಖ ಸಂತೋಷದ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಸರಿ, ನೀನು ತುಂಬ ಸುಸ್ತಾಗಿದೆಯಾ? ಚೆನ್ನಾಗಿ ನಿದ್ದೆ ಮಾಡು. ಗುಡ್ ನೈಟ್. ಗುಡ್ ನೈಟ್ ಅಜ್ಜಿ. ಅತ್ತೆ, ವಿಶು ಏನು ಹೇಳ್ದ? ನಾನು ಅವನಿಗೆ ಶಾಸ್ತ್ರಗಳು ಹೇಳಿದ ವಿಷಯ ಅಂತ ತಿಳಿಸ್ಲಿಲ್ಲ. ಸುಮ್ಮನೆ ಅವನ ಮನಸ್ಸಲ್ಲಿ ಏನಿದೆ ಅಂತ ಪರೀಕ್ಷೆ ಮಾಡಿದೆ ಅಷ್ಟೆ. ಏನನ್ನಿಸ್ತು? ಅವನಿಗೆ ರಾಧಿಕಾ ಬಗ್ಗೆ ತುಂಬ ಗೌರವ ಇದೆ, ಆದರೆ ಪ್ರೀತಿಸಿದ್ದು ವಿಶಾಖನೇ.
ಮದುವೆನೂ ಆದ. ಈಗ ಏನ್ ತೀರ್ಮಾನ ಮಾಡಿದ್ದೀರಾ? ಅದೇ ರುಕ್ಕು, ನನಗೂ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಯಾಕೆ ಹೀಗೆ ಓಡಾಡ್ತಿದ್ದೀರಾ? ಮಲ್ಕೊಳ್ಳಲ್ವಾ? ಯಾಕೆ ಒಂಥರ ಇದ್ದೀರಾ? ಏನೋ ಗೊತ್ತಿಲ್ಲ ದೇವ್ಕಿ, ಮನಸ್ಸೇ ಯಾಕೋ ಸ್ಥಿಮಿತದಲ್ಲಿಲ್ಲ. ಏನೋ ಒಂಥರ ಅನ್ನಿಸ್ತಾ ಇದೆ. ದೇವ್ಕಿ, ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ಏನು ಇಷ್ಟೊತ್ತಲ್ಲಿ? ಒಳಗಡೆ ಬನ್ನಿ. ಬನ್ನಿ 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 ಬನ್ನಿ. ಬನ್ನಿ. ಬನ್ನಿಮ್ಮ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ ಶಾಸ್ತ್ರಿಗಳೇ. ಒಂದು ನಿಮಿಷ, ನಾನು ಊಟಕ್ಕೆ ಸಿದ್ಧ ಮಾಡ್ಕೊತೀನಿ. ಬೇಡ ದೇವ್ಕಿ ಅವರೇ, ನಾವೆಲ್ಲ ಮುಗಿಸ್ಕೊಂಡೇ ಬಂದಿದ್ದೀವಿ. ಈಗ ನಾವು ಬಂದಿದ್ದು ಮದುವೆ ಪ್ರಸ್ತಾಪದ ಬಗ್ಗೆ. ಶಾಸ್ತ್ರಿಗಳೇ, ಮದುವೆಗೆ ಒಪ್ಪೋದು ಬಿಡೋದು ಎರಡು ತುಂಬಾ ಕಷ್ಟ ಆಗಿದೆ. ನಾವಿಬ್ರು ತುಂಬಾ ಯೋಚನೆ ಮಾಡಿದ್ವಿ. ಯೋಚನೆ ಮಾಡಿ ಮಾಡಿ ಕೊನೆಗೂ ಒಂದು ತೀರ್ಮಾನಕ್ಕೆ ಬಂದ್ವಿ. ವಿಶು ರಾಧಿಕನ್ ಮದುವೆಗೆ ಈ ಮದ್ವೆಗೆ ನಾವು ಒಪ್ಪಿದೀವಿ. ಆದ್ರೆ ಒಂದು ಸಮಸ್ಯೆ. ವಿಶು ಹತ್ರ ಈ ಮದುವೆ ಪ್ರಸ್ತಾಪ ಇನ್ನೂ ಮಾಡಿಲ್ಲ. ನಾನು ಅವನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟೆ. ಅವನಿಗೆ ರಾಧಿಕಾ ಬಗ್ಗೆ ಏನೋ ತುಂಬಾ ಗೌರವ ಇದೆ. ಆದರೆ ಅವನು ಇಷ್ಟಪಟ್ಟಿದ್ದು ವಿಶಾಖನ.
ಅವನ ಹತ್ರ ಈ ವಿಷಯನ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅಳಿಯಂದ್ರ ಹತ್ರ ಬೇಕಾದ್ರೆ ನಾನು ಈ ವಿಷಯದ ಬಗ್ಗೆ ಮಾತಾಡ್ತೀನಿ. ಆ ಕೃಷ್ಣನ ಇಚ್ಛೆ ಇದ್ರೆ ಅವ್ರು ಒಪ್ಕೋತಾರೆ. ಅವ್ರ ಒಪ್ಪಿಗೆ ಸಿಕ್ಕ ನಂತರ ರಾಧಿಕಾ ಹತ್ರನೂ ವಿಷಯ ಮಾತಾಡ್ತೀನಿ. ನೋಡೋಣಮ್ಮ, ಅವಳ ಹಣೆಯಲ್ಲಿ ಈ ಮದುವೆ ಆಗಬೇಕು ಅಂತ ಬರ್ದಿದ್ರೆ ಅವಳು ಒಪ್ಕೋತಾಳೆ. ಈ ಮದುವೆಗೆ ಅವರಿಬ್ರು ಒಪ್ಪಿದ್ರೆ ಈ ವರ್ಷದ ಜನ್ಮಾಷ್ಟಮಿನ ನಾನು ಸಾಯೋವರೆಗೂ ಮರೆಯಲ್ಲ. ಅತ್ತೆ, ನೀವಿನ್ನೂ ತಯಾರಾಗಿಲ್ವಾ? ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅತ್ತೆ, ಮರ್ತು ಹೋಯ್ತಾ? ಇವ್ರು ಪೂಜೆ ಮುಗಿಸ್ಕೊಂಡು ಬರ್ತಾರತ್ತೆ, ಅಷ್ಟ್ರಲ್ಲಿ ನಾವು ಹೊರಟಿರ್ಬೇಕು. ಅಯ್ಯೋ, ನನಗೆಷ್ಟೊತ್ತು ಬೇಕು ತಯಾರಾಗಕ್ಕೆ? ಅದೆಷ್ಟೊತ್ತು ಸೀರೆ ಬದಲಾಯಿಸ್ಕೊಂಡು ಬಂದ್ಬಿಡ್ತೀನಿ. ಸರಿ. ದೇವ್ಕಿ, ಅರೆ ನೀನಾಗ್ಲೇ ಹೊರಡಕ್ಕೆ ಸಿದ್ಧವಾಗ್ಬಿಟ್ಟಿದ್ಯಾ? ಹಾ, ಅಮ್ಮ ಇಲ್ಲಿ ಹೊರಡ್ತಾ ಇದ್ದಾರೆ. ಹೌದಾ? ಇದೆಲ್ಲಿ ಕೂಸ್ ಕಾಣಿಸ್ತಾ ಇಲ್ಲ? ಅವಳು ಬೆಳಗ್ಗೆನೆ ಹೋದ್ಲು. ತಾನೇ ಕೃಷ್ಣನ್ ಮಂಟಪಕ್ಕೆ ಶೃಂಗಾರ ಮಾಡ್ಬೇಕು ಅನ್ನೋ ಸಡಗರ ಅವಳಿಗೆ. ದೇವ್ಕಿ, ಅಷ್ಟಲ್ದೆ ನನ್ನ ಮಗಳನ್ನ ಜನ ಸುಮ್ನೆ ಹೋಗ್ಳೋದಿಲ್ಲ. ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಇಡೀ ದಿನ ಸಂಭ್ರಮದಲ್ಲಿರ್ತಾಳೆ. ಅವಳನ್ನ ಹಿಡಿಯಕ್ಕೆ ಆಗಲ್ಲ. ನೀವು ಅವಳನ್ನ ನೋಡ್ಬೇಕಾಗಿತ್ತು. ಹೊಸ ಸೀರೆ ಉಟ್ಕೊಂಡು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ಲು ಗೊತ್ತಾ ನನ್ ಕಂದ. ನನ್ ದೃಷ್ಟಿನೇ ತಾಗ್ಬಿಡತ್ತೇನೋ ಅನ್ಸ್ತು ನನಗೆ. ಏನಾಯ್ತು? ಏನೂ ಇಲ್ಲ ದೇವ್ಕಿ, ಮನಸ್ಸಿಗೆ ಏನೋ ಒಂಥರ ಆತಂಕ. ಅಳಿಯಂದ್ರು ರಾಧಿಕನ ಮದುವೆ ಹಾಕಕ್ಕೆ ಒಪ್ತಾರೋ ಇಲ್ವೋ? ಅವ್ರ ಅಜ್ಜಿ, ಅವ್ರ ತಾಯಿ ಇವರೇನೋ ಈ ಮದುವೆಗೆ ಒಪ್ಕೊಂಡಿದ್ದಾರೆ. ಅಕಸ್ಮಾತ್ ಏನಾದ್ರು ಆ ದೇವ್ರ ದಯದಿಂದ ಅಳಿಯಂದ್ರು ಮದುವೆ ಆಗಕ್ಕೆ ಒಪ್ಕೊಂಡ್ರೆ ಖಂಡಿತ ಆ ಮನೆಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಕ್ಕಾಗತ್ತೆ. ನಾವು ಮಾಡಿದ ಪಾಪಕ್ಕೂ ಪ್ರಾಯಶ್ಚಿತ್ತ ಮಾಡ್ಕೊಂಡ ಹಾಗಾಗತ್ತೆ. ಏನ್ ಹೇಳ್ದೆ ದೇವ್ಕಿ? ನಾನೇನು ಹೇಳಿಲ್ಲ ರೀ. ಪಾಪ ಅಳಿಯಂದ್ರು ವಿಶಾಖನ್ ನೋಡಿ ಇಷ್ಟಪಟ್ಟರು, ಆಸೆ ಪಟ್ಟು ಮದುವೆನೂ ಆಗಿ. ಆದ್ರೆ ಈ ವಿಶಾಖ ಅವ್ರಿಗೆ ತುಂಬಾ ದ್ರೋಹ ಮಾಡ್ತಾರೆ. ಅಳಿಯಂದ್ರ ಪ್ರೀತಿಗೆ ಮೋಸ ಮಾಡ್ತಾರೆ. ಈಗ ನಾವು ಹೋಗಿ
ವಿಶಾಖನ ತಂಗಿನ ಮದುವೆ ಆಗು ಅಂದ್ರೆ ಅಳಿಯಂದಿರ್ತಾನೆ ಹೇಗೆ ಒಪ್ಕೋತಾರೆ? ಈ ರಾಧಿಕಾ ಅದೆಂಥ ಒಳ್ಳೆ ಮಗು ದೇವಕಿ. ಅದು ವಿಶಾಖ ಹಾಕೊಳ್ತಾ ಇದ್ಲಲ್ಲ ಬಟ್ಟೆಗಳು, ಅದು ಹಳೇದಾದ್ಮೇಲೆ ಅದನ್ನ ಇವಳು ಹಾಕೊಳ್ಳೋಳು. ಅವಳು ಆಟ ಆಡಿ ಬಿಸಾಕಿದ ಬೊಂಬೆಗಳ ಜೊತೆ ಈ ಮಗು ಆಟ ಆಡ್ತಾ ಇತ್ತು. ದೇವ್ರೆ, ಈಗ ವಿಶಾಖ ಬಿಟ್ಟೋಗಿರೋ ಗಂಡನ ಜೊತೆ ನೀನು ಮದುವೆ ಆಗಮ್ಮ ಅಂತ ನಾನು ಹೇಗೆ ತಾನೇ ಹೇಳಿ ದೇವ್ಕಿ? ಹೇಗೆ ಹೇಳಿ? ಏನಾದ್ರೂ ಆಗ್ಲಿ, ಅವರಿಬ್ಬರ ಮುಂದೆ ಈ ಮದುವೆ ಪ್ರಸ್ತಾಪನ ನಾನು ಇಡ್ತೀನಿ. ನಮ್ಮ ಕೈಲಾಗಿದ್ದ ಪ್ರಯತ್ನನ ಖಂಡಿತ ನಾವು ಮಾಡಲೇಬೇಕಲ್ವ ದೇವಕಿ? ನಾನು ಮಾಡ್ತೀನಿ. ಸರಿಯಾಗಿದೆ, ನೀವಿಬ್ಬರು ಬನ್ನಿ, ನಾನು ಮುಂಚೆನೇ ಹೋಗ್ತೀನಿ. ಕಾರ್ಯಕ್ರಮಕ್ಕೆ ಏನೇನು ಬೇಕು ನೋಡಿ ವ್ಯವಸ್ಥೆ ಮಾಡಬೇಕು. ದೇವ್ಕಿ, ವಿಶು ಹತ್ರ ಏನ್ ಮಾತಾಡೋದಿದೆ ಪೂರ್ಣಿಗೆ? ಅತ್ತೆ ಇಷ್ಟು ಬೇಗ ತಯಾರಾಗಿ ಬಂದ್ಬಿಟ್ರ? ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಗೊತ್ತಾ? ಈ ಸೀರೆ ನೋಡಿ, ತುಂಬಾ ಚೆನ್ನಾಗಿ ಒಪ್ತಿದೆ ನಿಮ್ಗೆ. ಹೊರಡೋಣವಾ? ಗಂಡ ಹೆಂಡತಿ ಸೇರ್ಕೊಂಡು ಏನೋ ಕುತಂತ್ರ ಮಾಡ್ತಿದ್ದೀರಾ, ನನಗೆ ಗೊತ್ತಾಗಲ್ಲ ಅನ್ಕೊಂಡ್ರಾ? ನಾನ್ ನೋಡಿರೋಷ್ಟು ಮಳೆಗಾಲನ ನೀವು ನೋಡಿಲ್ಲ. ಮನುಷ್ಯರ ಮುಖ ನೋಡ್ತಿದ್ದ ಹಾಗೆ ಅವ್ರೆಂಥವ್ರು ಅನ್ನೋದನ್ನ ನಾ ಹೇಳ್ತೀನಿ. ನಿನ್ ಗುಟ್ಟು ನನ್ನ ಹತ್ರ ನಡೆಯಲ್ಲ. ಈಗ ಹೇಳು, ನೀನು ಪೂರ್ಣ ಏನ್ ಮಾತಾಡ್ತಾ ಇದ್ರಿ? ಹೇಳಲ್ವಾ? ಹೋಗ್ಲಿ ಬಿಡು, ನಾನು ಕಲ್ಯಾಣ ಮಂಟಪಕ್ಕೂ ಬರಲ್ಲ, ಎಲ್ಗೂ ಬರಲ್ಲ. ಅಲ್ಲಿ ಮೊಸರು ಗಡಿಗೆನಾದ್ರೂ ಹೊಡಿಲಿ, ಭಜನೆನಾದ್ರೂ ಮಾಡ್ಲಿ, ನನಗೇನು? ಅತ್ತೆ, ಇವರು ವಿಶು ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದು ಅವನಿಗೆ ಬುದ್ಧಿ ಹೇಳಕ್ಕೆ. ಇಷ್ಟ ದಿನ ಆಗಿದ್ದೆಲ್ಲ ಮರ್ತ್ಬಿಡು. ಹೆಂಡತಿ ಇಲ್ಲದೆ ಜೀವನ ಕಳೆಯೋದು ಕಷ್ಟ, ನಿಂಗೆ ಈಗ ಗೊತ್ತಾಗಲ್ಲಪ್ಪ, ಮುಂದೆ ಗೊತ್ತಾಗತ್ತೆ ಅಂತ ಹೇಳಕತ್ತೆ.